ಠೇವಣಿ ಹಣ ಸಹ ಇವತ್ತು ಡಿಸಿಸಿ ಬ್ಯಾಂಕ್ ಸೆಕ್ಷನ್ 11 ಅಡಿನಲ್ಲಿ ಆಲ್ರೆಡಿ ದಿವಾಳಿ ಆಗೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಇನ್ನ ಸೆಕ್ಷನ್ 11 ಹೋಗಿಲ್ಲ, ಅದು ಮಾರ್ಚ್ 30ರ ನಂತರ ಅದು ಸೆಕ್ಷನ್ 11 ಹೋಗ್ತದ ಇಲ್ವಾ ಅಂತ ಗೊತ್ತಾಗ್ತದೆ. ಸೆಕ್ಷನ್ 11ಗೆ ಹೋಗ್ತಕ್ಕ ಹಂತಕ್ಕೆ ಬಂದಿದೆ ಅಂತೇಳಿ ನಾವು ಕೂಡ ಕೇಳ್ಪಟ್ಟಿದ್ದೀವಿ. ಅದಕ್ಕೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಯಾರು DCC ಬ್ಯಾಂಕಿಗೆ ಆಯ್ಕೆ ಆಗಿದ್ದಾರೆ, ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರಿರ್ಬೋದು ಅಥವಾ ಇನ್ನೂ ಕೆಲವು ನಿರ್ದೇಶಕರುಗಳು, ಬಹಳಷ್ಟು ಹಿರಿಯ ನಿರ್ದೇಶಕರುಗಳೆಲ್ಲ ಕೂಡ ಈ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಮಾತನಾಡಿದ್ದೀವಿ. ಇದಕ್ಕೊಂದು ವಿಶೇಷವಾದಂಥ ಸಭೆ ಕರೆದು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲವನ್ನ ಒಂದು ಪರಿಶೀಲನೆ ಮಾಡಿ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಇದನ್ನು ಸುಧಾರಿಸಬೇಕು, ಸೆಕ್ಷನ್ 11 ಹೋಗದೇ ಇರೋ ರೀತಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕ್ರಮ ತೆಗೆದುಕೊಳ್ಬೇಕು ಅಂತ ಅವ್ರಿಗೆ ಮನವಿ ಮಾಡಿದ್ವಿ. ಆದಷ್ಟು ಬೇಗ ಮೊನ್ನೆ ರಿಪಬ್ಲಿಕ್ ಡೇ ದಿವಸ ನಿಮ್ಗೆ ಹೇಳ್ತಿದ್ರು ಜಿಲ್ಲಾ ಮಂತ್ರಿಗಳು 5ನೇ ತಾರೀಕು ಸಭೆ ಮಾಡೋಣ ಅಂತೇಳಿ. ಆದರೆ ಈ ಅಧಿವೇಶನ 31ನೇ ತಾರೀಕು ಕೊನೆ ಆಗ್ಬೇಕಾಯ್ತು, ಮತ್ತೆ 4ನೇ ತಾರೀಕುವರೆಗೂ ಮುಂದುವರಿಸಿದ್ರಿಂದ 5ನೇ ತಾರೀಕು ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಅವರಿಬ್ರು ಚರ್ಚೆ ಮಾಡಿ ಇಬ್ರು ಮಂತ್ರಿಗಳು ದಿನಾಂಕ ನಿಗದಿ ಮಾಡಿ ಸಭೆ ಮಾಡ್ತಾರೆ. ಠೇವಣಿ ಹಣ ಕೂಡ ಅಲ್ಲ ಅದು ಈಗ ತನಿಖೆ ತೀವ್ರಗೊಳಿಸಿರೋದ್ರಿಂದ ಜೊತೆಗೆ ಡೆಪಾಸಿಟ್ ಏನಿತ್ತು ಜನ ವಾಪಸ್ ಈಗಾಗಲೇ 150 ಕೋಟಿ ಲಾಸ್ ಅಲ್ಲಿ ಇದೆ. ಅಲ್ಲಲ್ಲ ಅದೆಲ್ಲವೂ ಕೂಡ ಮೊದಲಿಂದ ಆಗಿದೆ. ಆರೋಪವನ್ನ ಮೊದಲಿಂದ ಕೂಡ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ. ನಾನು ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರು ಸತತವಾಗಿ ಮಾಡ್ತಾನೆ ಇದ್ದೀವಿ. ಇವಾಗ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಕ್ಕಂಥ ತನಿಖೆ ಆಗ್ತಕ್ಕಂಥ ಕೆಲಸ ಕೂಡ ಇವತ್ತು ಬಂದಂತ ಅಧಿಕಾರಿಗಳು, ಯಾರು MDಗಳಾಗ್ಬೋದು, ಆಡಳಿತಾಧಿಕಾರಿ ಆಗ್ಬೋದು, ಅದರ ಬಗ್ಗೆ ಕ್ರಮ ವಹಿಸಿದ್ದಾರೆ. ಹಂಗಾಗಿನೇ ಇದೆಲ್ಲ ಬೆಳಕಿಗೆ ಬರ್ತಾ ಇದೆ. ಬೆಳಕಿಗೆ ಬಂದ್ರೆ ಅದನ್ನ ಯಾವ ರೀತಿ ವಸೂಲಾತಿ ಮಾಡಬೇಕು, ಯಾವ ರೀತಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಯಾವ ರೀತಿ ಅವ್ರ ಮೇಲೆ ಪ್ರಕರಣ ಹೂಡಬೇಕು, ಇವೆಲ್ಲವೂ ಕೂಡ ಚರ್ಚೆ ಆಗಿ ತೀರ್ಮಾನ ಮಾಡ್ತಾರೆ ಸಭೆಯಲ್ಲಿ. ಅದು ನಿರ್ದಿಷ್ಟವಾಗಿ ಹೇಳಕ್ ಬರೋದಲ್ಲ, ನಿಖರವಾಗಿ ಹೇಳಕ್ ಬರೋದಿಲ್ಲ. ಅಂತೆ ಕಂತೆಗಳ ಬಗ್ಗೆ ನಾವು ಹೇಳಕ್ ಬರಲ್ಲ. ಅದು ಪೂರ್ಣವಾಗಿ ತನಿಖೆ ಆದ್ಮೇಲೆ ಇದರ ದುರುಪಯೋಗ ಎಷ್ಟಾಗಿದೆ, ಎಷ್ಟು NPA ಇದೆ, ಇದರಲ್ಲಿ ಯಾರ್ಯಾರದ್ದು ಪಾತ್ರ ಇದೆ, ಇವೆಲ್ಲವೂ ಗೊತ್ತಾಗ್ತದೆ ಮುಂದಿನ ದಿವಸಗಳಲ್ಲಿ.